ಕಾಡ್ನಲ್ಲಿ ಬಿಟ್ಟರು ಬದುಕ್ತೀಯಾ, ಯು ವಿಲ್ ಸರ್ವೈವ್ ಈವನ್ ಇನ್ ಅ ಫಾರೆಸ್ಟ್. ಈ ಮಾತನ್ನ ನನಗೆ ನನ್ನ ತಾತ ಹೇಳಿದರು. 1940 ಅವ್ರು ಹುಟ್ಟಿದ್ದು ಆ್ಯಂಡ್ 2021 ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅವ್ರು ಇವತ್ತಿದ್ದಿದ್ರೆ 86th ಬರ್ಡೇ ಸೆಲೆಬ್ರೇಟ್ ಮಾಡಿರ್ತಿದ್ವಿ ಆ್ಯಂಡ್ ವಿ ಆರ್ ರಿಯಲಿ ಮಿಸ್ಸಿಂಗ್ ಹಿಮ್ ಅ ಲಾಟ್. ಹಿ ವಾಸ್ ಅ ವೆರಿ ನೀಟ್, ಡಿಗ್ನಿಫೈಡ್, ವೆಲ್ ಡ್ರೆಸ್ಡ್, ತುಂಬ ಹಂಬಲ್, ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಆ್ಯಂಡ್ ಹಿ ವಾಸ್ ಅ ರಿಟೈರ್ಡ್ HAL ಎಂಪ್ಲಾಯಿ. ಬಟ್ ಯಾವತ್ತೂ ಕೂಡ he never spoke anything unnecessary. He was always motivating. And ಈ ಮಾತನ್ನ ಅವ್ರು ನನಗೆ, ಇಟ್ ವಾಸ್ ಅ ಸಿಚುವೇಶನ್ ವೇರ್ ನಾನು ಕೆಲಸ ಮಾಡ್ತಿದ್ದೆ ಆ್ಯಂಡ್ ಈವ್ನಿಂಗ್ ಜಾಬ್ ಮಾಡ್ತಿದ್ದೆ, BCom ಆಗ. ಆ್ಯಂಡ್ ಸೊ ಅವ್ರು ನನ್ನ ಸ್ಕೆಡ್ಯೂಲ್ ಎಲ್ಲ ನೋಡ್ತಿದ್ರು ಆ್ಯಂಡ್ ಇಟ್ ವಾಸ್ ಅ ವೆರಿ ಟೈಟ್ ಸ್ಕೆಡ್ಯೂಲ್. ಆ್ಯಂಡ್ ಯಾವಾಗಲೂ ಸಂಜೆ ಅವ್ರನ್ನ ಮೀಟ್ ಮಾಡ್ತಿದ್ದೆ ಆಫ್ಟರ್ ಕಾಲೇಜ್ ಆ್ಯಂಡ್ ಅಲ್ಲಿ ಏನೇನಾಗ್ತಿತ್ತು ಎಲ್ಲ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಿದ್ದೆ. ಹಿ ಆಲ್ವೇಸ್ ಫೆಲ್ಟ್ ಪ್ರೌಡ್ ಆ್ಯಂಡ್ ತುಂಬ ಖುಷಿ ಆಗ್ತಿದ್ರು. ಯಾವತ್ತೂ ಕೂಡ ನೆಗೆಟಿವ್ ಆಗಿ ಮಾತಾಡಿದವರೇ ಅಲ್ಲ, ಆಲ್ವೇಸ್ ಮೋಟಿವೇಟಿಂಗ್. ಸೊ ಈ ವರ್ಡ್ ಒಂದು ಇಟ್ ಸ್ಟಿಲ್ ಸ್ಟಕ್ ವಿತ್ ಮೀ ಆ್ಯಂಡ್ ಐ ಆಮ್ ಸ್ಟಿಲ್ ಕ್ಯಾರಿಂಗ್ ಇಟ್ ವಿತ್ ಮೀ ಆ್ಯಂಡ್ ಐ ವಿಲ್ ಕ್ಯಾರಿ ಇಟ್ ಫಾರ್ ಎವರ್ ತಾತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಪರ್ಸ್ನಲ್ ಜರ್ನಿನ ಹೀಲ್ ವಿತ್ ಲಕ್ಷ್ಮಿಲಿ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಐ ಆಮ್ ಏಬಲ್ ಟು ಶೇರ್ ಅಬೌಟ್ ದಿಸ್, ಬಿಕಾಸ್ ಈ ವಿಡಿಯೋ ಮಾಡೋಕ್ಕೆ ತುಂಬ ದಿವಸದಿಂದ ಕಾಯ್ತಿದ್ದೆ, ಬಿಕಾಸ್ ಇಟ್ ವಾಸ್ ರಿಯಲಿ ನೀಡೆಡ್. ವಿ ಆರ್ ಮಿಸ್ಸಿಂಗ್ ಯು. ಎಲ್ಲಿದ್ದರೂ ಆರಾಮಾಗಿ ಶಾಂತಿಯಿಂದ ಇರಬೇಕು ಅನ್ನೋದು ನಮ್ಮ ಆಸೆ. ಆ್ಯಂಡ್ ನೀವು ಕೂಡ ನಮ್ಮನ್ನೆಲ್ಲ ನೋಡ್ತಿದ್ದೀರಾ, ನಮ್ಮನ್ನ ಯಾವತ್ತೂ ಆರೈಸ್ತಿದ್ದೀರಾ ಅಂತ ಗೊತ್ತು. ಆ್ಯಂಡ್ ಯುವರ್ ವ್ಯಾಲ್ಯೂಸ್ ವಿಲ್ ಆಲ್ವೇಸ್ ಸ್ಟೇ ವಿತ್ ಅಸ್. ಆ್ಯಂಡ್ ನೀವು ಹೇಗೆ ಡಿಗ್ನಿಫೈಡಾಗಿ ಇರ್ತಿದ್ರಿ ಅದನ್ನ ನಾವು ಕೂಡ ಕ್ಯಾರಿ ಮಾಡಬೇಕು ಅನ್ನೋದು ನನಗೂ ಕೂಡ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ತಾತ. ಇಟ್ಸ್ ಎನ್ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ನಿಮಗೆ ಇವತ್ತು, ಬಿಕಾಸ್ there is no day that I thank you and you know that very well. I'm so happy that I'm able to do this and share my story. Thank you so much for listening. Atma Namaste.